ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಹಾಲಿಡೇ ಬ್ಲಾಗ್. ನೆಕ್ಸ್ಟ್ ಡೇ ನಮಗೆ ಬೇರೆ ಊರಿಗೆ ಹೋಗ್ಬೇಕಿತ್ತು. ಸೊ HSR ಲೇಔಟಲ್ಲಿ ನಾವು ನಮ್ಮ ಕಾರ್ನ ಚಾರ್ಜ್ ಮಾಡಿದ್ವಿ. ಬೆಳಿಗ್ಗೆ ಬೇಗ ನಮ್ಮ ಲಾಂಗ್ ಡ್ರೈವ್ನ ಮತ್ತೆ ಶುರು ಮಾಡ್ಕೊಂಡ್ವಿ ನಾವು. ಬ್ಯಾಂಗ್ಳೂರ್ ಸಿಟಿಯ ಟ್ರಾಫಿಕ್ನ ಕ್ರಾಸ್ ಮಾಡ್ಕೊಂಡು ನಾವು ಬಾರ್ಡರ್ನ ರೀಚ್ ಮಾಡಿದ್ವಿ. 108 ಟೋಲ್ ಗೇಟ್ಸ್ ಕಂಡ್ರಿ. ಸೊ ಹೋಗ್ತಾ ಹೋಗ್ತಾ ಹಾಸನ್ನಲ್ಲಿ ಯುಲ್ ಗೆಟ್ ಟು ಸಿ ದೋಸ್ ಬ್ಯೂಟಿಫುಲ್ ವಿಂಡ್ ಮಿಲ್ಸ್. ವಿ ಟುಕ್ ಸಮ್ ಸೆಲ್ಫೀಸ್. ಹೈವೇಲಿ ತುಂಬ ಒಳ್ಳೆ ಹೋಟೆಲ್ಸ್ ಹಾಗೂ ಸ್ವೀಟ್ ಸ್ಟೋರ್ಸ್ಗಳು ಓಪನ್ ಆಗಿದೆ. ವಿ ಟುಕ್ ಸಮ್ ಸ್ವೀಟ್ಸ್ ಅಂಡ್ ವಿ ಸ್ಟಾರ್ಟೆಡ್ ಜರ್ನಿ ಟುವರ್ಡ್ಸ್ ದ ಬೈರಾಪುರ. ಬೈರಾಪುರದಲ್ಲಿ ಶಿವ ಗನ್ ಕ್ರಾಫ್ಟ್ ಸೆಂಟರ್ ಅಲ್ಲಿ ನಮ್ಮ ಯಜಮಾನ್ರು ಅವರ ಗನ್ ಕೊಟ್ಟಿದ್ರು. ಸೊ ಅದನ್ನ ನಾವು ವಾಪಸ್ ತಗೊಳೋಕೆ ಬಂದಿದ್ವಿ. ನನಗೆ ನಂದು ಫೋರೆನ್ಸಿಕ್ ಮೆಡಿಸಿನ್ ಮ್ಯೂಸಿಯಂ ನೆನಪಾಯಿತು. ಯಜಮಾನ್ರಿಗೆ ಸಣ್ಣ ವಯಸ್ಸಿಂದ ಗನ್ ಅಂದ್ರೆ ತುಂಬಾ ಇಷ್ಟ. ಸೊ ಅವರು ಸಣ್ಣ ವಯಸ್ಸಲ್ಲೇನೆ ಪ್ರತಿ ಜಾತ್ರೆಯಲ್ಲೂ ಕೂಡ ಸಣ್ಣ ಸಣ್ಣ ಗನ್ಸ್ ನ ಸ್ಟೋರ್ ಮಾಡ್ತಿದ್ರು. ಅಂಡ್ ನಾವು ಈ ಹೋಲ್ಡ್ಸ್ ಆ ಲೈಸೆನ್ಸ್ ಟು. ಪಕ್ಕದಲ್ಲಿ ಫೈರಿಂಗ್ ರೇಂಜ್ ಇದೆ ಅಂತ ಗೊತ್ತಾಯ್ದ ತಕ್ಷಣ ನನ್ ಬಿಟ್ಟು ಸೀದಾ ಹೋಗಿ ಅದನ್ನ ನೋಡಕ್ ಹೋದ್ರು. ಅದನ್ನೆಲ್ಲ ಚೆನ್ನಾಗಿ ವಿಚಾರಿಸಿ ವಾಪಸ್ ಬಂದ್ವಿ. ನಾವು ನಮ್ಮ ಜರ್ನಿನ ರೀಸ್ಟಾರ್ಟ್ ಮಾಡಿದ್ವಿ. ನಾವು ಹೊರಟಿದ್ವಿ ನಮ್ಮ ಅಜ್ಜಿ ಮನೆಗೆ. ಅಜ್ಜಿ ಮನೆ ಅಂದ್ರೇನೆ ಒಂದು ಎಮೋಷನ್ ಅಲ್ವಾ? ಸೊ ನಮ್ಮ ಅಜ್ಜಿ ಮನೆ ಇರೋದು ಎಲ್ಲಂದ್ರೆ ಸಕಲೇಶ್ಪುರದಲ್ಲಿ. ಅಲ್ಲಿ ರೀಚ್ ಆಗಿ ಊಟ ಮಾಡಿ ಫ್ಯಾಮಿಲಿ ಜೊತೆಗೆ ಒಂದು ಫೋಟೋ ತಗೊಂಡು ನಾವು ಹೊರಟ್ವಿ ಮತ್ತೆ. ಸಕಲೇಶ್ಪುರನ್ನ ಪದಗಳಲ್ಲಿ ವರ್ಣಿಸಲು ಸಾಧ್ಯವಿಲ್ಲ ರೀ. ಆ ತಂಪಾದ ಗಾಳಿ, ಮಳೆ, ಆ ಗ್ರೀನ್ರಿ ಇದೆಲ್ಲ ಕಣ್ಣಿಗೆ ಹಬ್ಬ. ಲಾಂಗ್ ಡ್ರೈವ್ ಪ್ಲಾನ್ ಮಾಡಿದ್ರೆ ಮ್ಯಾಂಗ್ಳೂರ್ ಟು ಬ್ಯಾಂಗ್ಳೂರ್, ಬ್ಯಾಂಗ್ಳೂರ್ ಟು ಸಕಲೇಶ್ಪುರ ಹೋಗಿ ಆಯ್ತಾ. ವಿ ಹ್ಯಾಡ್ ಅಮೇಸಿಂಗ್ ಲಾಂಗ್ ಡ್ರೈವ್. ವಿ ಕವರ್ಡ್ ಅಬೌಟ್ 800 kilometers with twice charging with our EV. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್.